ಇಲ್ಲಿ ಡ್ಯಾಮೇಜ್ ಆಗಿದ್ರೆ ತಾನೇ ಕಂಟ್ರೋಲ್ ಮಾಡೋದು. ಡ್ಯಾಮೇಜೇ ಆಗಿಲ್ಲ. ಈಗ ಅಮಿತ್ ಶಾ ಅವರಾಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಎಂದಾದರೂ ಅಂಬೇಡ್ಕರ್ ಅವರ ಸೋಲ್ಸಿ ಅಂತ ಏನಾನ ಹೇಳಿದಾರ? ಅವ್ರನ್ನ ಸೋಲ್ಸಿ ಅಂತ ಹೇಳಿದವ್ರು ಕಾಂಗ್ರೆಸ್ಗೆ ಅವಮಾನ ಆಗ್ಬೇಕು. ಮತ್ತೆ ಭಾರತ ರತ್ನ ಕೊಟ್ಟವ್ರು ಯಾರು? ಅವರ ಪಂಚಪೀಠಗಳನ್ನ ಅಭಿವೃದ್ಧಿ ಮಾಡಿದ್ಯಾರು? ಅದು ಬಿಜೆಪಿ ಅವರು. ಅದಕ್ಕೆ ನಮ್ಗೆ ರೈಟ್ಸ್ ಇದೆ, ಅವಮಾನದ ಪ್ರಶ್ನೆ ಎಲ್ಲ ಐತೆ, ಡ್ಯಾಮೇಜ್ ಕಂಟ್ರೋಲ್ ಪ್ರಶ್ನೆನೂ ಇಲ್ಲ. ನಾವು ಅವರ 5 ಪಂಚ ಪುಣ್ಯ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದಿರಿ. ನಮ್ಮ ಬೆಂಬಲಿತ ಸರ್ಕಾರ ಇದ್ದಾಗ ಭಾರತ ರತ್ನ ಕೊಟ್ಟಿದ್ದೀರಿ. ಸ್ವತಃ ಮೋದಿಯವರು ಸಂವಿಧಾನದ ಮೇಲೆ ನಮಸ್ಕಾರ ಮಾಡಿ ಇದೊಂದು ಭಗವದ್ಗೀತೆ ಇದ್ದಂಗೆ ನಮಗೆ ಅಂತ ಹೇಳಿದ್ದಾರೆ. ಇದೆಲ್ಲನೂ ಕೂಡ ನಾವು ಅಂಬೇಡ್ಕರ್ ಸಿದ್ಧಾಂತದ ಪರವಾಗಿರೋರು. ಅವರು ಕಾಂಗ್ರೆಸ್ ಅವರು ಅಂಬೇಡ್ಕರನ್ನು ಸೋಲಿಸಿ ಅಂಬೇಡ್ಕರ್ ಅವ್ರನ್ನ ಕ್ಯಾಬಿನೆಟ್ಟಿಂದ ಯಾಕೆ ಕೈ ಬಿಟ್ಟರು? ಅವತ್ತು ಅವ್ರ ನಾಯಕರಾಗಿದ್ದರೆ ಅಂಬೇಡ್ಕರ್ನ ಯಾಕೆ ಕೈ ಬಿಟ್ರಿ? ಅವ್ರನ್ನ ಮಣ್ಣು ಮಾಡೋಕ್ಕೆ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ ದೆಹಲಿಯಲ್ಲಿ. ರಮೇಶ್ ಕುಮಾರ್ ಅವರು ಒಳ್ಳೆ ಭಾಷಣ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಭಾಷಣ, ಅವ್ರ ಹತ್ರ ಇದ್ದಿದ್ದು 2,000 ರೂಪಾಯಿ. ಅವತ್ತು ಅಂಬೇಡ್ಕರ್ ಮನೆಯಲ್ಲಿ ಸಿಕ್ಕಿದ್ದು 2,000 ರೂಪಾಯಿ. ಫ್ಲೈಟಲ್ಲಿ ತಗೊಂಬರೋಕ್ಕೂ ಹಣ ಇಲ್ಲ ಅವ್ರ ಹತ್ರ. ಒಬ್ಬ ಕಾಂಗ್ರೆಸ್ಸನು, ಅದೇನೋ ಹೇಳ್ತಾರಲ್ಲ, ಬಿಜೆಪಿಯ ಒಬ್ಬ ನಾಯಿನೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಲ್ಲ ಅಂತ ಹೇಳ್ತಾರಲ್ಲ, ನಿಜ, ನಾಯಿಗಳ್ಯಾರು ಹೋಗಿಲ್ಲ. ಯಾಕೆ ಹೋಗ್ತಾರೆ? ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು. ಆದರೆ ಅಂಬೇಡ್ಕರ್ ತೀರ್ಕೊಂಡಾಗ ಒಬ್ಬ ಕಾಂಗ್ರೆಸ್ಸನು ₹1 ಆದರೂ ಕೊಟ್ಟಿದ್ದಾರ? ಅವರ ಫ್ಲೈಟಲ್ಲಿ ಬಾಂಬೆಗೆ ತರಬೇಕಾದ್ರೆ ₹1 ಯಾರಾದರೂ ಕೊಟ್ಟಿದ್ದಾರ? ಅವ್ರನ್ನ ಸಮಾಧಿ ಮಾಡೋ ಅಂಥದ್ಕೆ ಸರ್ಕಾರದ ಒಂದು ಗೌರವನ ಕೊಡಬೇಕಲ್ಲ, ಅದೇನಾನ ಮಾಡಿದ್ದಾರೆ ಕಾಂಗ್ರೆಸ್ ಅವರು? ಏನು ಮಾಡಿಲ್ಲ. ಇವರ ವಂಶಕ್ಕಾದರೆ ಏನು ಭಾರತ ದೇಶನ ಇವ್ರ ವಂಶಾಡಳಿತಕ್ಕೆ ಬರ್ಕೊಂಬಿಟ್ಟವ್ರು. ಇವರು ಸಂವಿಧಾನದಲ್ಲೇ ತಿದ್ದುಪಡಿ ಮಾಡ್ಕೊಂಬಿಟ್ಟವ್ರು, ನಮ್ಮ ವಂಶಕ್ಕೆ ಮಾತ್ರ ಭಾರತ ದೇಶ ಸೇರಿದ್ದು ಅಂತೇಳಿ. ಇವರ ರಾಹುಲ್ ಗಾಂಧಿ ಅವ್ರ ತಾತನಿಗೆ ಅಲ್ಲೇ ಜಾಗ, ಎಕರೆಗಟ್ಲೆ, 5 ಎಕರೆ 6 ಎಕರೆ. ಇಂದಿರಾ ಗಾಂಧಿಗೆ ಒಂದು 5 ಎಕರೆ, ರಾಜೀವ್ ಗಾಂಧಿಗೆ ಒಂದು 5 ಎಕರೆ. ಅಂಬೇಡ್ಕರ್ಗೆ 6 ಅಡಿ 3 ಅಡಿ ಜಾಗ ಇಲ್ಲ. ಯಾವ ಮಕ ಇಟ್ಕೊಂಡು ಕಾಂಗ್ರೆಸ್ ಅವರು ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಓದ್ತಿರಲ್ಲ? ಯಾವ ಮುಖ ಇಟ್ಕೊಂಡು ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಒಪ್ಪಿ ಅವರ ನಡವಳಿಕೆ ಎಲ್ಲ ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಅವರು ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ, ಇವರು ನಕಲಿ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಪಾರ್ಟಿ, ಗಾಂಧೀಜಿಯವರು ಬೆಳಗಾವಿಗೆ ಬಂದು 100 ವರ್ಷ ಆಗಿದೆ. ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಅಂತೇಳಿ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಗಾಂಧೀಜಿ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಗಾಂಧೀಜಿ ಈ ದೇಶದ ಸ್ವಾತಂತ್ರ್ಯ ತಂದುಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರನ್ನು ನಾವು ಸ್ಮರಣೆ ಮಾಡ್ತೀರಿ. ಆದರೆ ಇಲ್ಲಿರೋ ಅಂಥದ್ದು ನಕಲಿ ಕಾಂಗ್ರೆಸ್ ಅವರು. ಇವರು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂಥ ಒಂದು ಪಾರ್ಟಿ. ಇದು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದನ್ನು ವಿಸರ್ಜನೆ ಮಾಡಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹಲವಾರು ಬಾರಿ ಹೇಳಿದ್ದಾರೆ. ಆದರೆ ಈ ನಕಲಿ ಗಾಂಧಿಗಳು, ಇವ್ರು ಗಾಂಧಿ ಅಂತ ಇವ್ರ ಹೆಸರು ಹೆಂಗೆ ಬಂತು ಅಂತನೂ ಗೊತ್ತಿಲ್ಲ. ಇವ್ರ ಪೂರ್ವಜರು ಯಾರು? ಇಂದಿರಾ ಗಾಂಧಿ ಪೂರ್ವಜರು ಯಾರು? ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಪೂರ್ವಜರು ಯಾರು? ಅವ್ರ ಹೆಸರೇ ಇಲ್ಲ ಪಕ್ಕದಲ್ಲಿ. ಇವ್ರು ನಕಲಿ ಗಾಂಧಿ ಅಂತ ಇಟ್ಕೊಂಬಿಟ್ರು. ಆ ಹೆಸರಲ್ಲಿ ಇವತ್ತು ಬೆಳಗಾವಿಯಲ್ಲಿ ಏನು ಸಮ್ಮೇಳನ ಮಾಡ್ತಾ ಇದ್ದಾರೆ. ಗಾಂಧೀಜಿ ವೆರಿ ಸಿಂಪಲ್. ಅವರ ಜೀವನ ಪೂರ್ತಿ ಅವ್ರ ಮೈ ಮೇಲೆ ಪಂಚೆ, ಒಂದು ಶಾಲು ಇದು ಬಿಟ್ಟರೆ, ಖಾದಿ ಬಿಟ್ಟರೆ ಏನೂ ಇರಲಿಲ್ಲ. ಅವ್ರ ಜೀವನ ಪೂರ್ತಿ ಬಹಳ ಸಿಂಪಲ್ ಆಗಿ ಹೋದಂಥವ್ರು. ಇವರು ಇಲ್ಲಿ ಆಡಂಬರದ ಮಹಾಪೂರನೆ ಹರಿದು ಬರ್ತಾ ಇದೆ ಆಡಂಬರ. ಗಾಂಧೀಜಿ ಏನು ಸಿದ್ಧಾಂತ ಹೇಳಿದ್ರು?
ಗ್ರಾಮ ರಾಜ್ಯ ಅಂತ ಹೇಳಿದ್ರು. ಗ್ರಾಮ ರಾಜ್ಯ ಹೋಗಿ ಇವರು ಆಡಂಬರದ ರಾಜ್ಯವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.